ರಾಜ್ಯಾಧ್ಯಕ್ಷರ ಹುದ್ದೆ ಯಾವುದೇ ಗೊಂದಲ ಇಲ್ಲ. ಸೂಕ್ತ ಸಮಯದಲ್ಲಿ ನಮ್ಮ ಪಕ್ಷದ ಯಾಕಂದ್ರೆ ಇಡೀ ದೇಶದಲ್ಲಿರುವಂಥ 30 ರಾಜ್ಯಗಳಲ್ಲಿಯೂ ಸಹಿತ ಎಲ್ಲರ ಜೊತೆಗೆ ಮಾತುಕತೆಯನ್ನು ಮಾಡಿ ಯಾಕಂದರೆ ಈಗ ಇದೇನಿದೆಲ್ಲ ನಾ ಹಿಂಗೆ ಹೇಳಿದ ತಕ್ಷಣ ಮೊನ್ನೆ ಯಾವುದೋ ಒಂದು ಟಿ ವಿ ಒಳಗೆ ನೀವು ಹಾಕಿದರೆ ಹೊಸ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ ಅಂತ ನಾ ಹಂಗೆ ಹೇಳ್ತಾ ಇಲ್ಲ. ನಾ ಹೇಳೋದು ಇಡೀ ದೇಶದೊಳಗೆ ಈಗೇನು ನಮ್ಮದು ಮೆಂಬರ್ಶಿಪ್ ಅಭಿಯಾನ ಆಯಿತು ಅಂದ್ರೆ ಇದನ್ನು ನಾವು ಸಂಘಟನಾ ಪರ್ವ ಅಂತ ಕರಿತೀವಿ. ಈ ಮೆಂಬರ್ಶಿಪ್ ಆದ ನಂತರ ಬೂತ್ ಲೆವೆಲ್ದಿಂದ ಮೆಂಬರ್ಶಿಪ್ ಶುರು ಮಾಡಿ ಆ ಬೂತ್ ಲೆವೆಲ್ದಿಂದ ನಾವು ಮಂಡಲ್ ಲೆವೆಲಿಗೆ ಬಂದು ಮಂಡಲ್ ಲೆವೆಲ್ದಿಂದ ಜಿಲ್ಲಾದಿಂದ ರಾಜ್ಯದಿಂದ ದೇಶದ ಅಧ್ಯಕ್ಷರನ್ನ ಆರಿಸ್ಬೇಕು. ಇದು ಸಿಸ್ಟಮ್. ಇದು ಅಲ್ಲೆಲ್ಲೇ ಈ ವೋಟರ್ಸು ಕ್ರಿಯೇಟ್ ಆಗ್ತೋಗ್ತಾರೆ. ಹೆಂಗೆ ನೀವು ಬೂತದಲ್ಲಿ ಬಂದಂಥವರು ಅವರು ಬೂತ್ ಅಧ್ಯಕ್ಷನ ಆರಿಸ್ತಾರೆ. ಅದರೊಳಗಿನ ಬೂತ್ ಅಧ್ಯಕ್ಷರು ಮತ್ತು ಆ್ಯಕ್ಟಿವ್ ಸದಸ್ಯರು ಸೇರಿ ಮಂಡಲ ಅಧ್ಯಕ್ಷರನ್ನ ಆರಿಸ್ತಾರೆ. ಹಿಂಗೆ ಅದಕ್ಕೊಂದು ಇಲೆಕ್ಟ್ರಲ್ ಕಾಲೇಜು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಇಲೆಕ್ಟ್ರಲ್ ಕಾಲೇಜು ಎಲ್ಲ ರಾಜ್ಯಗಳಲ್ಲಿ ಆದ ನಂತರ ಅಲ್ಲಿನ ರಾಜ್ಯದ ಪ್ರಮುಖರ ಜೊತೆಗೆ ಮಾತಾಡಿ ಅವರು 2 ವರ್ಷದಿಂದ ನಾಮಿನೇಟ್ ಆಗಿರಲಿ, ಯಾವುದೇ ರಾಜ್ಯದಲ್ಲಿ 1 ವರ್ಷದಿಂದ ನಾಮಿನೇಟ್ ಆಗಿರಲಿ, 6 ತಿಂಗಳ ಹಿಂದೆ ನಾಮಿನೇಟ್ ಆಗಿದ್ದಿರಲಿ, ಲೋಕಸಭಾ ಚುನಾವಣೆ ಟೈಮ್ದಲ್ಲಿ ಕೆಲವು ಅಧ್ಯಕ್ಷರು ಅವ್ರನ್ನೆಲ್ಲರನ್ನೂ ಸಹಿತ ಮತ್ತೊಮ್ಮೆ ಪುನರಾಯ್ಕೆಯ ಪ್ರೊಸೆಸ್ಸು ಇದಾಗಲೇಬೇಕು. ಯಾಕಂದರೆ ಅವತ್ತು ಆದಂಥ ಅಧ್ಯಕ್ಷರು ನಾಮಿನೇಟೆಡ್ ಅಧ್ಯಕ್ಷರು, ಇವತ್ತು ಆಗುವಂಥ ಅವರು 3 ವರ್ಷಗಳ ಕಾಲ ಇಲೆಕ್ಟೆಡ್ ಅಧ್ಯಕ್ಷರು. ಹಾಗಾಗಿ ಈ ಪ್ರೊಸೆಸ್ ಎಲ್ಲ ಕಡೆ ನಡೀತದೆ, ಯಾವ ಗೊಂದಲವೂ ಇಲ್ಲ.